ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಿದ್ದೀವಿ ಮಣಿಕಂಠ. ಆ ಅಮ್ಮನವ್ರು ನಮ್ಗೆ ಆಸೆ ತೋರಿಸಿ ನೀರಾಸೆ ಮಾಡ್ತಿದ್ದಾರೆ. ಆ ವಿಗ್ರಹ ನಮ್ಮ ಕೈ ಸೇರಲಿಲ್ಲ ಅಂದರೆ ಶ್ರೀಚಕ್ರನು ನಮ್ಮ ಕೈ ಸೇರೋದಿಲ್ಲ. ಮತ್ತೆ ನಾವು ಕಾಡ್ ಸೇರಬೇಕಾಗುತ್ತೆ ಮಣಿಕಂಠ. ಮತ್ತೆ ಹಾಗಾದರೆ ಈಗ ಏನು ಮಾಡೋದು ಗುರುಗಳೇ? ಮೊದಲು ಎಲ್ಲ ವಿಗ್ರಹಗಳನ್ನು ಕೂಲಂಕುಷವಾಗಿ ಪರಿಶೀಲಿಸೋಣ. ಅಷ್ಟರಲ್ಲಿ ಯಾವುದಾದ್ರೂ ಒಂದು ಅಸಲಿ ವಿಗ್ರಹ ಇದ್ದೇ ಇರುತ್ತೆ. ಆ ವಿಗ್ರಹ ನಮ್ಮ ಕೈ ಸೇರಿದ ಮೇಲೆ ಯಾವ ವಿರೂಪಾಕ್ಷ ಕನಕಾಂಬರಿ ಸಹಾಯನೂ ಬೇಡ. ಆ ವಿಗ್ರಹ ಸಿಕ್ಕಿ ಶ್ರೀಚಕ್ರ ನಮ್ಮ ಕೈವಶವಾದ ಮೇಲೆ ನಾನು ನನ್ನ ಸಾಧನೆಗಳನ್ನು ಮಾಡಿ ಸರ್ವಶಕ್ತನಾಗ್ತೇನೆ. ಬೇಡ ದೇವಿಕಾ, ಇದು ಅನ್ಯಾಯ. ನೀನು ಜಾಜಿ ವಿಗ್ರಹ ಕೊಟ್ರೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ. ಆದ್ರೆ ನೀನು ನಮ್ಮ ಮಧ್ಯೆ ಅದು ಒಪ್ಪಂದನ ಮುರಿದಿದೀಯಾ. ಬಿಟ್ಬಿಡು ದೇವಿಕಾ, ಬಿಟ್ಬಿಡು. ನಿನ್ನ ಒಪ್ಪಂದದ ಮನೆ ಹಾಳಾಯ್ತು. ನಾನ್ ನಿನ್ನ ಮದುವೆ ಆಗ್ತಾ ಇದ್ದೀನಿ. ನೀನ್ ನನ್ ಕುತ್ತಿಗೆ ತಾಳಿ ಕಟ್ತೀಯಾ? ಕಟ್ಟಬೇಕು ಅಷ್ಟೇ. ಏ ರಾಮಕೃಷ್ಣ, ಹಚ್ಚೋಳಿಗೆ ತಾಳೆ ಹೂವಿನ ರಸನ. ಆ ಗಂಧದ ವಾಸನೆಗೆ ಸರ್ಪಗಳು ಇವಳನ್ನ ಮುತ್ತಿಟ್ಟು ಕಚ್ಚಿ ತಿಂದು ತೇಗಬೇಕು. ಬಿಡ್ರೋ ಬಿಡ್ರೋ ದೇವಿಕಾ, ಬೇಡ ದೇವಿಕಾ. ದೇವಿಕಾ ಬಿಟ್ಬಿಡು ದೇವಿಕಾ, ಬಿಟ್ರೋ ಇವಳನ್ನ. ಏಯ್ ಬರ್ರ, ಹಿಡ್ಕೊಳ್ರಿ ಅವಳನ್ನ. ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ.
ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.